ನಮಸ್ಕಾರ ಸ್ನೇಹಿತರೆ, ನೀವು ಏನಾದ್ರೂ ಪೇಶನ್ಸ್ ಇಂದ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ದೆ ಆದ್ರೆ ನಿಮಗೊಂದು ಕ್ಲಾರಿಟಿ ಸಿಕ್ಕೋಗ್ಬಿಡುತ್ತೆ. 12ನೇ ತಾರೀಕು ಸಿದ್ದರಾಮಯ್ಯನವರಿಗೆ ಮೂಡ ಕೇಸ್ಗೆ ಸಂಬಂಧಪಟ್ಟಂತೆ ಸಂಕಷ್ಟ ಎದುರಾಗುತ್ತಾ ಅಥವಾ ಹೊರ ಬರ್ತಾರಾ ಅಂತ. ಒಟ್ಟು 10 ಅಂಶಗಳನ್ನು ನಾನು ಇಲ್ಲಿ ಪಟ್ಟಿ ಮಾಡಿದ್ದೀನಿ. ಪ್ರತಿಯೊಂದನ್ನು ಸವಿಸ್ತಾರವಾಗಿ ಹೇಳ್ತಾ ಹೋಗ್ತೀನಿ. ಒಂದು ನಿರ್ಣಾಯಕ ಹಂತಕ್ಕೆ ಬಂದು ನಿಂತಿದೆ ಮೂಡ ಕೇಸು. ಜಡ್ಜ್ 12ನೇ ತಾರೀಕು ಆಲ್ಮೋಸ್ಟ್ ಆಲ್ ತೀರ್ಮಾನ ಕೊಟ್ಟರೂ ಕೊಡಬಹುದು. ಸಿದ್ದು ವಿರುದ್ಧ ಪ್ರಾಸಿಕ್ಯೂಷನ್ ಎತ್ತಿ ಹಿಡಿತಾರ ಅಥವಾ ಇದರಲ್ಲಿ ಏನು ಉರುಳಿಲ್ಲ ಅಂತ ವಜಾಗೊಳಿಸ್ತಾರ. ನಿಮಗೆಲ್ಲ ಇರ್ತಕ್ಕಂತ ಕುತೂಹಲ ಇದೊಂದೇ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿತಾರ ಅಥವಾ ಸೇಫ್ ಆಗ್ತಾರ. ಎಲ್ಲದರ ಬಗ್ಗೆ ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ ನಿಮಗೆ. ಒಟ್ಟು 10 ಅಂಶಗಳು. ತಾಳ್ಮೆಯಿಂದ ಕೇಳಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ತಪ್ಪದೇ ಮಾಡಿ. ಸ್ನೇಹಿತರೆ, ಇಲ್ಲಿ ತನಿಖೆ ಇನ್ನೂ ಶುರುವಾಗಿಲ್ಲ, ಅದು ಸೆಕೆಂಡ್ರಿ. ಈಗ ಪ್ರೈಮರಿ ಏನಪ್ಪಾ ಅಂದ್ರೆ ಸಿದ್ದು ವಿರುದ್ಧ ತನಿಖೆ ಮಾಡೋದಿಕ್ಕೆ ಓಕೆ ಅಂತ ರಾಜ್ಯಪಾಲರು ಹೇಳಾಗಿದೆ. ಅದನ್ನ ಕೋರ್ಟ್ ಎತ್ತಿಡಿಬೇಕು. ಅದೇ ತಾನೇ ಈಗಿರ್ತಕ್ಕಂತ ಕ್ವಶನ್. ನ್ಯಾಯಪೀಠದಲ್ಲಿ ಕೂತಿರ್ತಕ್ಕಂತ ಜಡ್ಜು ಈಗ ಎಲ್ಲರ ವಾದ ವಿವಾದನ ಸಮಚಿತ್ತದಿಂದ ಆಲಿಸ್ತಾ ಇದ್ದಾರೆ. ಯಾವಾಗ ತೀರ್ಪು ಕೊಡೋ ಸಮಯ ಬರುತ್ತೋ ಈ 10 ಕ್ವಶನ್ಸ್ ನ ಜಡ್ಜು ಸಿದ್ದರಾಮಯ್ಯನವರಿಗೆ ಕೇಳ್ತಾರೆ. ನಾನೀಗ ಎತ್ತಲಿರ್ತಕ್ಕಂಥ 10 ಪ್ರಶ್ನೆಗಳಿಗೆ ಏನಾದ್ರೂ ಸಿದ್ದರಾಮಯ್ಯನವರು ಸಮಂಜಸವಾಗಿ ಉತ್ತರ ಕೊಟ್ರೆ ತನಿಖೆಯಿಂದ ಜಾರಿಕೊಂಡ್ರು ಅಂತಾನೆ ಅರ್ಥ. ಒಂದು ವೇಳೆ ಉತ್ತರ ಕೊಡುವಲ್ಲಿ ವಿಫಲರಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸಿಎಂ ಹುದ್ದೆಯಿಂದ ಮುಲಾಜಿಲ್ದೆ ಹೈಕಮಾಂಡ್ ಕೆಳಗಿಳಿಸೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಮೊದಲನೇ ಪ್ರಶ್ನೆ ಏನಪ್ಪಾ ಅಂದ್ರೆ 2005ರಲ್ಲಿ ಸಿದ್ದರಾಮಯ್ಯನವರ ಬಾಮೈದ 5,95,000 ರೂಪಾಯಿ ಕೊಟ್ಟು ಜಮೀನು ಖರೀದಿ ಮಾಡಿದ್ದು ನಿಜವಾ? 2005ರಲ್ಲಿ ಅದರ ಬೆಲೆ 5,95,000. ಈಗ ನಿಮಗೆ ಸಿಕ್ಕಿರತಕ್ಕಂತ ಬದಲಿ ನಿವೇಶನದ ಪ್ರಸ್ತುತ ಬೆಲೆ 64 ಕೋಟಿ ಅಂತ ನೀವೇ ಹೇಳಿದ್ದೀರಾ. ಅದು ನಿಜಾನಾ? ಇದು ಜಡ್ಜ್ ಕೇಳೋ ಪ್ರಥಮ ಪ್ರಶ್ನೆ. ಇಲ್ಲಿ ಸಿದ್ದರಾಮಯ್ಯನವರು ಹೌದು ಅಂದ್ರೂ ಸಿಕ್ಕಾಕೊಳ್ತಾರೆ, ಇಲ್ಲ ಅಂದ್ರೂ ಸಿಕ್ಕಾಕೊಳ್ತಾರೆ. ಇನ್ನು ಎರಡನೇ ಪ್ರಶ್ನೆ ಏನಪ್ಪಾ ಅಂದ್ರೆ, ನೀವು ತೆಗೆದುಕೊಂಡಿರ್ತಕ್ಕಂಥ ಜಮೀನು ಅಂದ್ರೆ ನಿಮ್ಮ ಬಾಮೈದ ತೆಗೆದುಕೊಂಡಿರ್ತಕ್ಕಂಥ ಜಮೀನು ದಲಿತ ವರ್ಗದವರಿಗೆ ಸೇರಿದ್ದು ಅನ್ನುವುದಕ್ಕೆ ದಾಖಲೆಗಳಿವೆ. ಇದು ನಿಜವೇ? ಒಂದು ವೇಳೆ ಇದು ಅದೇ ಆಗಿದ್ರೆ ಇದು ದಲಿತರ ಮೇಲೆ ದಬ್ಬಾಳಿಕೆ ಮತ್ತು ದೌರ್ಜನ್ಯ ಆಗೋದಿಲ್ಲವಾ? ಅವರಿಗೆ 5,95,000 ಕೊಟ್ಟ ನೀವು ಈಗ ಕೇಳ್ತಾ ಇರೋ ಪರಿಹಾರ 64 ಕೋಟಿ, ಅದೆಂಗೆ? ಇನ್ನು ಮೂರನೇ ಪ್ರಶ್ನೆ, 1998ರಲ್ಲಿ ಈ ಜಮೀನನ್ನ ಡಿನೋಟಿಫಿಕೇಶನ್ ಮಾಡಲಾಯಿತು. ಆಗ ನೀವಿದ್ದ ಹುದ್ದೆ ಯಾವುದು? ಉಪಮುಖ್ಯಮಂತ್ರಿ ಆಗಿದ್ರಿ ತಾನೆ? ನಿಜವೋ ಸುಳ್ಳೋ? ಒಂದು ವೇಳೆ ಉಪಮುಖ್ಯಮಂತ್ರಿ ಆಗಿದ್ರೆ ನಿಮ್ಮ ಇನ್ಫ್ಲೂಯೆನ್ಸ್ ಇದರ ಮೇಲೆ ಇಲ್ಲ ಅಂತ ಹೇಗೆ ಹೇಳ್ತೀರಾ? ಪ್ರಶ್ನೆ ಸಂಖ್ಯೆ 4, ಕೆಸರೆ ಗ್ರಾಮದಲ್ಲಿನ ಜಮೀನಿಗೆ ಮೈಸೂರಿನ ಹೃದಯ ಭಾಗದಲ್ಲಿರ್ತಕ್ಕಂತಹ ಚಿನ್ನದಂತ ಮೌಲ್ಯದ 14 ಸೈಟ್ಗಳನ್ನು ನೀವು ತೆಗೆದುಕೊಂಡಾಗ ನೀವು ಯಾವ ಹುದ್ದೆನಲ್ಲಿದ್ರಿ? ವಿರೋಧ ಪಕ್ಷದ ನಾಯಕರಾಗಿದ್ದಿಲ್ವಾ? ಇದನ್ನ ಅಲ್ಲಗಳಿತೀರಾ? ಇದರ ಮೇಲೆ ನಿಮ್ಮ ಇನ್ಫ್ಲೂಯೆನ್ಸ್ ಇಲ್ಲ ಅಂತ ಹೇಳ್ತೀರಾ? ಇನ್ನ ಪ್ರಶ್ನೆ ಸಂಖ್ಯೆ 5, ನಿಮ್ಮ ಪತ್ನಿ ಪಾರ್ವತಮ್ಮ ಅವರಿಗೆ ಜಮೀನು ಅಲಾಟ್ ಆದಾಗ ನಿಮ್ಮ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಶಾಸಕರಾಗಿದ್ರು, ಹೌದೋ ಅಲ್ಲವೋ? ಅಷ್ಟೇ ಅಲ್ಲದೆ ಅವರು ಮೂಡ ಪ್ರಾಧಿಕಾರದ ಸದಸ್ಯರು ಸಹ ಆಗಿದ್ರು. ಇಷ್ಟಿದ್ದ ಮೇಲೂ ಸಹ ಮೂಡದಿಂದ ಸೈಟ್ ಪಡೆದ ನಿಮ್ಮನ್ನ ಪಕ್ಷಪಾತಿ ಅಲ್ಲ ಅಂತ ಹೇಗೆ ಹೇಳೋದು? ಇನ್ನ 6ನೇ ಪ್ರಶ್ನೆ, ನಿಮ್ಮ ಬಾಮೈದ ಆ ಜಮೀನನ್ನು ಖರೀದಿ ಮಾಡಿದಾಗ ಅಲ್ಲಾಗ್ಲೇ ಲೇಔಟ್ ನಿರ್ಮಾಣ ಆಗಿತ್ತು, ಅದು ಕೃಷಿ ಜಮೀನಾಗಿ ಉಳಿದಿರಲಿಲ್ಲ. ಇದಕ್ಕೆ ಏನ್ ಹೇಳ್ತೀರಾ? ನಿಮ್ಮ ಕುಟುಂಬದವರು ತೆಗೆದುಕೊಂಡಿರ್ತಕ್ಕಂಥ ಅದು ಗಿಫ್ಟ್ ಡೀಡ್ ಆಗಿ ಬಂದಿರಬಹುದು. ಇಂಥ ಜಮೀನಲ್ಲಿ ಮೋಸ ಆಗಿದೆ ಅನ್ನೋದನ್ನ ಒಪ್ಕೋತೀರಾ? ಯಾಕಂದ್ರೆ ಆಲ್ರೆಡಿ ಡೆವಲಪ್ ಆಗಿರ್ತಕ್ಕಂಥ ಲ್ಯಾಂಡ್ ನ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಮಾರಾಟ ಮಾಡಿರೋದು. ಹೇಗಾಗತ್ತೆ? ಇನ್ನು 8ನೇ ಪ್ರಶ್ನೆ, ಲೇಔಟ್ ಮಾಡಿರೋದು ಗೊತ್ತಿದ್ರೂ ಕೂಡ ಅಕ್ರಮವಾಗಿ ಜಮೀನನ್ನ ಮೈಸೂರಿನ ಕಮಿಷನರು ಕನ್ವರ್ಟ್ ಮಾಡಿ ಕೊಡ್ತಾರಲ್ಲ, ಇದು ವಂಚನೆ ಅಲ್ವಾ? ಇನ್ನ 9ನೇ ಪ್ರಶ್ನೆ, ಜಮೀನನ್ನ ವಸತಿ ಲೇಔಟ್ ಆಗಿ ಕನ್ವರ್ಟ್ ಮಾಡಿದ ಮೇಲೂ ಸಹ ಗಿಫ್ಟ್ ಡೀಡ್ ಆಗಿ ಕೊಡುವಾಗ ಅದನ್ನ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ತೋರಿಸಿದ್ಯಾಕೆ? ಇನ್ನ ಕೊನೆಯ ಮತ್ತು 10ನೇ ಪ್ರಶ್ನೆ, 2018ರಲ್ಲಿ ಚುನಾವಣೆಗೆ ಅಫಿಡವಿಟ್ ಸಲ್ಲಿಸುವಾಗ ಆಸ್ತಿ ಘೋಷಿಸಿಕೊಳ್ಳುವ ಸಮಯದಲ್ಲಿ ಈ ಜಮೀನಿನ ಮಾಹಿತಿನ ಮುಚ್ಚಿಟ್ಟಿದ್ಯಾಕೆ? ಸ್ನೇಹಿತರೆ, ಇವು ಪ್ರಮುಖವಾಗಿ ನ್ಯಾಯಾಲಯ ಮತ್ತು ನ್ಯಾಯಾಧೀಶರು ಅಷ್ಟೇ ಯಾಕೆ, ಇದೇ ಪ್ರಶ್ನೆಗಳ ಆಧಾರದ ಮೇಲೆನೆಯ ದೂರುದಾರರ ಪರ ವಕೀಲರು ವಾದ ಮಾಡೋದು. ನೀವೀಗಾಗ್ಲೇ ರಾಘವನ್ ಅವರ ವಾದನ ಕೇಳಿದ್ದೀರಾ. ಇದಿಷ್ಟೇ ಅಲ್ಲದೆ ಇನ್ನೂ ಅಡಿಷನಲ್ ಕ್ವಶನ್ಸ್ ಸಹ ಇದಾವೆ. ಜಮೀನು ನಮಗೆ ಇಂಥ ಪ್ರದೇಶದಲ್ಲೇ ಬೇಕು ಅಂತ ಡಿಮ್ಯಾಂಡ್ ಮಾಡಿ
ಅದು ಯಾವಾಗ ಹೊರಗ್ ಬಂತೋ ಅದಕ್ಕೆ ವೈಟ್ನರ್ ಹಾಕಿದ್ದೀರಾ? ಆ ಜಾಗದಲ್ಲಿ ಏನಿತ್ತು? ಏನನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡಿದ್ರಿ? ಅಷ್ಟೇ ಅಲ್ಲದೆ ನಿಮ್ಮದೇ ಪತ್ನಿಯ ಸಹಿ RTI ಮೂಲಕ ಪಡೆದಿರತಕ್ಕಂತ ದಾಖಲೆಗಳಲ್ಲಿ ಒಂದು ರೀತಿ ಇದೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವೇ ಕೊಟ್ಟಿರ್ತಕ್ಕಂತಹ ಬ್ಯಾಟರಿ ಬಿಟ್ಟು ತೋರಿಸಿರ್ತಕ್ಕಂತಹ ದಾಖಲಾತಿಗಳಲ್ಲಿ ಸಹಿಯಲ್ಲಿ ವ್ಯತ್ಯಾಸ ಇದೆ. ಇದು ಹೇಗೆ? ಹಾಗಾದ್ರೆ RTI ಕಾರ್ಯಕರ್ತರಿಗೆ ಕೊಟ್ಟ ದಾಖಲೆನೇ ಒಂದು, ಅಲ್ಲಿ ಇರ್ತಕ್ಕಂಥ ಮೂಲ ಪ್ರತಿನೇ ಒಂದಾ? ಹಾಗಾಗ್ಲಿಕ್ಕೆ ಹೇಗೆ ಸಾಧ್ಯ? ಸ್ನೇಹಿತರೆ, ಈ ಪ್ರಶ್ನೆಗಳನ್ನ ನಾನೇನು ಸರಮಾಲೆ ಹೇಳ್ದೆ ನಿಮಗೆ, ಇವು ಸುಲಭವಾದ ಪ್ರಶ್ನೆಗಳಲ್ಲ, ಕಠಿಣಾತಿ ಕಠಿಣ ಪ್ರಶ್ನೆಗಳು. ಇದೇ ಆಧಾರದ ಮೇಲೆ ನಾಳೆ ಮೆರಿಟ್ಸ್ ಮೇಲೆ ವಾದ ಮಾಡುವಾಗ ದೂರುದಾರರ ಪರ ವಕೀಲರು ಎತ್ತುತ್ತಾರೆ. ಅಷ್ಟೇ ಯಾಕೆ, ಸ್ವತಃ ಜಡ್ಜೆ ಕೇಳ್ತಾರೆ. ಕೊನೆಗೆ ಕನ್ಕ್ಲೂಷನ್ ಬಂದ್ರೂ ಬರ್ಬೋದು ಜಡ್ಜು, ನೀವು ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ತನಿಖೆ ಎದುರಿಸೋದಕ್ಕೆ ಯಾಕೆ ಇಂದು ಮುಂದು? ಮಾಡ್ಲಿ ಬಿಡಿ, ತನಿಖೆ ಆಗೋಗ್ಲಿ ಅಂದ್ರೂ ಆಶ್ಚರ್ಯ ಪಡುವ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಸಿದ್ದರಾಮಯ್ಯನವರು ಮಿಸ್ಟರ್ ಕ್ಲೀನ್ ಅಂತ ಹೆಸರು ಪಡೆದಿರೋರು. ತಮ್ಮ 40 ವರ್ಷದ ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆಗಳು ಇದುವರೆಗೂ ಇರಲಿಲ್ಲ. ನಾವು ಬಿಹಾರದಲ್ಲೋ ಉತ್ತರ ಪ್ರದೇಶದಲ್ಲೋ ಸಾವಿರಾರು ಕೋಟಿ ರೂಪಾಯಿ ಹಗರಣಗಳನ್ನ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ವಿ. ಆ ಹಗರಣಗಳ ಮುಂದೆ ಸಿದ್ದರಾಮಯ್ಯನವರು ಅಕಸ್ಮಾತ್ ಮಾಡಿದ್ರೆ ಅದು ಏನೇನೂ ಅಲ್ಲ. ಹಾಗಂತ ನಾನು ಸಮರ್ಥನೆ ಮಾಡ್ತಾ ಇಲ್ಲ. ತಪ್ಪು ಮಾಡಿಲ್ಲ ಅಂದ್ಮೇಲೆ ತನಿಖೆ ಎದುರಿಸೋದ್ರಲ್ಲಿ ಹಿಚ್ಕಿಚಾಯಿಸಿ ಇರಬಾರ್ದು ಅನ್ನೋದಷ್ಟೇ. ಮುತ್ಸದ್ದಿ ರಾಜಕಾರಣಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸೀತೆ ಶೀಲ ಶಂಕಿಸಿದ ರಾಮ ಅಗ್ನಿಗಾಹುತಿ ಮಾಡಿದಾಗ ಖುದ್ದು ಅಗ್ನಿದೇವನೇ ಸೀತೆಯನ್ನ ರಕ್ಷಣೆ ಮಾಡಿ ಈಕೆ ಪರಮ ಪತಿವ್ರತೆ ಅಂತ ಹೇಳಿದ್ದು ನಾವು ನಮ್ಮ ಗ್ರಂಥಗಳಲ್ಲಿ ಓದಿದ್ದೇವೆ. ಸಿದ್ದರಾಮಯ್ಯನವರು ಯಾಕೆ ಅಂತಹ ಒಂದು ಸನ್ನಿವೇಶಕ್ಕೆ ಮುನ್ನುಡಿ ಹಾಕಬಾರದು? ಏನ್ರಿ ತಪ್ಪಿದೆ ನಂದು ಇದರಲ್ಲಿ? ಎಲ್ಲವನ್ನು ನಾನು ಸಕ್ರಮವಾಗಿ ಪರ್ಚೇಸ್ ಮಾಡಿದ್ದೇನೆ, ಯಾವುದೇ ತನಿಖೆನ ಎದುರಿಸೋದಿಕ್ಕೆ ನಾನು ರೆಡಿ ಇದ್ದೇನೆ ಅಂತ ಒಂದು ಮಾತು ಹೇಳಿಬಿಟ್ಟಿದ್ರೆ ಹಲವಾರು ತಿಂಗಳಿಂದ ಕರ್ನಾಟಕದಲ್ಲಿ ಏನು ಅಗ್ಗಜಗ್ಗಾಟ ನಡೀತಾ ಇದೆ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ, ಅದಕ್ಕೆ ಅವತ್ತೇ ಇತಿಶ್ರೀ ಹಾಕಿ ಬಿಡಬಹುದಾಗಿತ್ತು. ಆದ್ರೆ ಸಿದ್ದರಾಮಯ್ಯನವರು ಅದನ್ನ ಮಾಡ್ತಾ ಇಲ್ಲ. ಅದೇ ದುರ್ದೈವ. ನೀವೇ ನೋಡಿ, ರಾಜ್ಯದಲ್ಲಿ ಹೆಚ್ಚು ಕಡಿಮೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಎಲ್ಲ ಕಡೆ ಮೂಡಾ ಹಗರಣ, ವಾಲ್ಮೀಕಿ ಹಗರಣ, ಒಂದು ಕಡೆ ದರ್ಶನ್ ಅವರ ಕೇಸು, ಇದರ ಬಗ್ಗೆನೆ ಮುಳುಗಿ ಹೋಗಿದೆ ಹಲವಾರು ವಾರಗಳಿಂದ. ಸಿದ್ದರಾಮಯ್ಯನವರು ಯಾಕೆ ತನಿಖೆಗೆ ಹಿಂಜರಿತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಅವರು ಶುದ್ಧ ಹಸ್ತರಾಗಿ ಹೊರಗೆ ಬಂದಿದ್ದೇ ಆದ್ರೆ ತನಿಖೆನ ಎದುರಿಸಿ ಅವರ ಇಮೇಜು ಡಬಲ್ ಆಗತ್ತೆ. ತನಿಖೆಯನ್ನು ವಿರೋಧ ಮಾಡೋದ್ರಿಂದ ಸಹಜವಾಗಿ ದಾಲ್ ಮೇ ಕುಚ್ ಕಾಲಾ ಹೈ ಅನ್ನುವಂತ ಭಾವನೆ ಜನರಲ್ಲಿ ಮೂಡೋದು ಸಹಜ. ಮುತ್ಸದ್ದಿ ರಾಜಕಾರಣಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದಾಗಿತ್ತು. ಈ ಹಿಂದೆ ಯಡಿಯೂರಪ್ಪನವರು ಸಹ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಸಿಲುಕಿಕೊಂಡಾಗ ರೋಷಾವೇಶದಿಂದ ಅವರ ರಾಜೀನಾಮೆ ಕೇಳ್ತಾ ಇದ್ರು ಸಿದ್ದರಾಮಯ್ಯನವರು. ಕೊನೆಗೆ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟರೂ ಸಹ ಈಗ ಅದೇ ಪರಿಸ್ಥಿತಿ ರಿವರ್ಸ್ ಆಗಿದೆ. ಆ ಸ್ಥಾನದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ, ಯಡಿಯೂರಪ್ಪನವರು ರಾಜೀನಾಮೆ ಕೇಳ್ತಾ ಇದ್ದಾರೆ. ಸಹಜವಾಗಿ ಅಲ್ಟಿಮೇಟ್ಲಿ ಇಬ್ರು ಮಾಡ್ತಾ ಇರೋದು ಪಾಲಿಟಿಕ್ಸೇ. ಆದ್ರೆ ವಿಚಾರ ಏನಪ್ಪಾ ಅಂದ್ರೆ, ತಮಗೆ ಆದಾಗ ಒಂದು ನಿಲುವು, ಮತ್ತೊಬ್ಬರಿಗೆ ಆದಾಗ ಒಂದು ನಿಲುವ. ಸಿದ್ದರಾಮಯ್ಯನವರು ಈ ಹಿಂದಿನಿಂದಲೂ ಇಫ್ಸ್ ಅಂಡ್ ಬಟ್ಸ್ ಗೆ ಅವಕಾಶ ಮಾಡಿಕೊಟ್ಟವರಲ್ಲ. ಏನೇ ಹೇಳೋದಿದ್ರು ನೇರ ಹೇಳೋರು. ಯಾವಾಗ ಮೂಡಾ ಕೇಸಲ್ಲಿ ಸಿಲುಕಿ ಹಾಕಿಕೊಂಡ್ರೋ, ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಇಷ್ಟು ದಿವಸ ಸುದೀರ್ಘ 40 ವರ್ಷಗಳ ಕಾಲ ಗಳಿಸಿದಂತಹ ರಾಜಕೀಯ ಇಮೇಜ್ಗೆ ಎಲ್ಲೋ ಒಂದ್ ಕಡೆ ಹೊಡೆತ ಬಿದ್ದಿರೋದಂತೂ ಸ್ಪಷ್ಟ. ಸ್ನೇಹಿತರೆ, ನಿಮಗೇನನ್ಸುತ್ತೆ? ಸಿದ್ದರಾಮಯ್ಯನವರು ಈ ಎಲ್ಲ 10 ಪ್ರಶ್ನೆಗಳನ್ನು ಸಮರ್ಪಕವಾಗಿ ಎದುರಿಸಿ ಹೊರ ಬರ್ತಾರಾ ಅಥವಾ ಇದರಲ್ಲೇ ಸಿಲುಕಿ ಕುರ್ಚಿ ಕಳ್ಕೊಳ್ತಾರಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.